ರಾಜ್ಯದಲ್ಲಿ ಎಸ್ಐಆರ್ ಅಕ್ರಮ ದೋಸ್ತಿಗಳ ಸಮರ. ದೆಹಲಿಗೂ ಭೇಟಿ ನೀಡಲು ಈಗ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗಕ್ಕೂ ದೂರು ಸಲ್ಲಿಕೆ ಮಾಡಬೇಕು ಅಂತೇಳಿ ಚಿಂತನೆಯನ್ನು ನಡೆಸಿದ್ದಾರೆ. ಇನ್ನೆರಡು ದಿನಗಳಲ್ಲಿ ದೆಹಲಿಗೆ ಹೋಗ್ತಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಅಕ್ರಮ ದೋಸ್ತಿಗಳ ಸಮರ ಯಾವ ರೀತಿ ವಾಗ್ ಸಮರ ಮುಂದುವರೆದಿದೆ ನೋಡಿ. ಇವತ್ತು ಬಿಜೆಪಿ ನಾಯಕರು ದೂರನ್ನ ಕೊಡಬೇಕು ಅಂತ ಹೇಳಿ ಚಿಂತನೆ ಮಾಡಿದ್ದಾರೆ. ಈ ಒಂದು ಪ್ರಕ್ರಿಯೆಯಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂದಿದೆ. ಇದನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ ಬಿಜೆಪಿ ನಾಯಕರು. ಇದನ್ನ ಇಷ್ಟು ಸುಲಭವಾಗಿ ನಾವಂತರೂ ಬಿಡಲ್ಲ, ಯಾಕಂತಂದ್ರೆ ಭಾರಿ ಪ್ರಮಾಣದಲ್ಲಿ ಅಕ್ರಮ ಆಗ್ತಾ ಇದೆ. ಸರಿಯಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಕ್ಕಾಗ್ತಾ ಇಲ್ಲ ಅಧಿಕಾರಿಗಳಿಗೆ. ಸುಮ್ಮನೆ ಬೇಕಾಬಿಟ್ಟಿ ಬಂದ್ನ ಹೋದ್ನ ಇದೇ ಆಯ್ತು ಅಂತ ಹೇಳಿ ಈಗ ಏನು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ. ಅಧಿಕಾರಿಗಳ ಮೇಲೆ ಒತ್ತಡ ಹೇರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಕೂಡ. ಇಂತಿಷ್ಟು ದಿನಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮುಂದುವರಿಸಿ ಮುಗಿಸಬೇಕು ಅಂತ ಹೇಳಿ. ಆದ್ರೆ ಇತ್ತ ಬಿಜೆಪಿ ನಾಯಕರು ಕೆಲವೊಂದಿಷ್ಟು ಆರೋಪಗಳನ್ನ ಮಾಡ್ತಿದ್ದಾರೆ. ಸರಿಯಾಗಿ ನಮೂನೆ ಮಾಡ್ತಾ ಇಲ್ಲ ಇವರು ಅಂತ ಹೇಳಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇವರು ಬೂತ್ ಮಟ್ಟದ ಅಧಿಕಾರಿಗಳನ್ನ, ಅಂದ್ರೆ ಇಲ್ಲಿ ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ಆರೋಪ ಇಷ್ಟೇ, ಬೂತ್ ಮಟ್ಟದ ಅಧಿಕಾರಿಗಳನ್ನ ಇವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಈಗ ಮುಖ್ಯ ಚುನಾವಣಾ ಅಧಿಕಾರಿಯನ್ನ ಭೇಟಿ ಮಾಡಿಬಿಟ್ಟು ಈ ದೂರನ್ನ ಕೊಡಬೇಕು ಅನ್ನುವಂತಹ ಚಿಂತನೆಗೆ ಒಳಗಾಗಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಅಡಿಯಲ್ಲಿ ಏನಿದೆ ಅಲ್ಲ ಆ ನಿಯಮಗಳು ಅವೆಲ್ಲವನ್ನ ಕೂಡ ಕರೆಕ್ಟಾಗಿ ಫಾಲೋ ಮಾಡಬೇಕಾಗಿತ್ತು. ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಆ ಪ್ರೊಸೀಜರ್ ಏನಿದೆ ಅದನ್ನ ಪೂರ್ಣಗೊಳಿಸಬೇಕಾಗಿತ್ತು. ಆದ್ರೆ ಇಲ್ಲಿ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಸರಿಯಾಗಿ ಮಾಡ್ತಾ ಇಲ್ಲ. ಆದ್ರೆ ಈತ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಿದ್ದಾರೆ, ಕೌಂಟರ್ ಕೊಡುವಂತಹ ಕೆಲಸ ಅವರು ಕೂಡ ಮಾಡ್ತಿದ್ದಾರೆ. ಒಟ್ನಲ್ಲಿ ಇದೇ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಮುಗಿಬೀಳ್ಬೇಕು ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರಿಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹುಗಾರ್, ನಾವು ಗಮನಿಸಿದಾಗ ಎಸ್ಐಆರ್ ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ ಗೊತ್ತಿದೆ ರಾಜ್ಯದಲ್ಲಿ. ಸೊ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಆರೋಪ. ಸೊ ಯಾವ ದೂರು ಕೊಡ್ತಿದ್ದಾರೆ ಅಂತ ಹೇಳಿ. ದೀಪ, ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಎಲ್ಲೊಂದ್ ಕಡೆ ಅಕ್ರಮವಾಗ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಮೈತ್ರಿ ನಾಯಕರು ಮುಖ್ಯ ಚುನಾವಣಾ ಅಧಿಕಾರಿಗಳಿಗೂ ಕೂಡ ಒಂದ್ ಕಡೆ ದೂರು ಕೊಡ್ಲಿಕ್ಕೂ ಕೂಡ ಈಗಾಗಲೇ ಬಂದಿರತಕ್ಕಂಥದ್ದು. ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು, ಮತ್ತೆ ಪ್ರಹ್ಲಾದ್ ಜೋಶಿ ಅವರು, ಮತ್ತೆ ಸಿಟಿ ರವಿ ಅವರು, ಗೋವಿಂದ್ ಕಾರಜೋಳ, ಶೋಭಾ ಕರಂದ್ಲಾಜೆ, ಹೀಗೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷದ ನಾಯಕರು ಕೂಡ ಇದೀಗ ಮುಖ್ಯ ಚುನಾವಣಾ ಆಯುಕ್ತರಿಗೂ ಕೂಡ ದೂರು ಕೊಡ್ಲಿಕ್ಕೂ ಕೂಡ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಎಸ್ಐಆರ್ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀಬೇಕಾಗಿತ್ತು ಆ ಒಂದು ವಿಧಾನದಲ್ಲಿ ನಡೀತಾ ಇಲ್ಲ ಅನ್ನುವಂಥದ್ದು. ಮನೆ ಮನೆಗೆ ತೆರಳಿ ಒಂದ್ ಕಡೆ ಎಸ್ಐಆರ್ ಪ್ರಕ್ರಿಯೆಯನ್ನು ಕೂಡ ಮಾಡಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಮಸೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ, ಮತ್ತೆ ಕೆಲವೊಂದಿಷ್ಟು ನಿಗದಿತ ಸ್ಥಳಗಳಲ್ಲಿ ಕೂಡ ಕರೆಸಿಕೊಂಡು ಬಂದು ಒಂದ್ ಕಡೆ ಎಸ್ಐಆರ್ ಪ್ರಕ್ರಿಯೆ ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದ ಒಂದ್ ಕಡೆ ಒತ್ತಡದ ಹಿನ್ನೆಲೆಯಲ್ಲಿ ಬಿಎಲ್ಗಳು ಎಲ್ಲೋ ಒಂದ್ ಕಡೆ ಅಕ್ರಮವಾಗಿರ್ತಕ್ಕಂಥ ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ. ಇದನ್ನ ಕೂಡಲೇ ತಡೆಗಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಮೈತ್ರಿ ನಾಯಕರು ಕೂಡ ದೂರು ಕೊಡ್ಲಿಕ್ಕೂ ಕೂಡ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಇವರ ಆಗ್ರಹ, ಈಗಾಗಲೇ ಏನು ಬಿಎಲ್ ಅಧಿಕಾರಿಗಳು ಎಸ್ಆರ್ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ, ಈ ಒಂದು ಈವರೆಗೂ ಆಗಿರ್ತಕ್ಕಂಥ ಎಸ್ಆರ್ ಪ್ರಕ್ರಿಯೆಯನ್ನು ಕೂಡ ರದ್ದುಪಡಿಸಬೇಕು, ಮತ್ತೆ ಜಿಲ್ಲಾ ಅಧಿಕಾರಿಗಳು ಏನಿದ್ರು ಉಸ್ತುವಾರಿ ತೆಗೆದುಕೊಂಡಿದ್ರು ಅವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅನ್ನುವಂಥದ್ದನ್ನು ಕೂಡ ಪ್ರಮುಖವಾಗಿರ್ತಕ್ಕಂಥ ಇವತ್ತಿನ ದೂರಿನಲ್ಲಿ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಹಲವು ಕಡೆಗಳಲ್ಲಿ ಕೆಲವೊಂದಿಷ್ಟು ಏನು ಮಸೀದಿಗಳಲ್ಲಿ ಮತ್ತೆ ದೇವಸ್ಥಾನಗಳಲ್ಲಿ ಕೆಲವೊಂದಿಷ್ಟು ಸಮುದಾಯ ಭವನಗಳಲ್ಲಿ ಏನು ಎಸ್ಆರ್ ಪ್ರಕ್ರಿಯೆ ನಡೆಸಿದ್ದಾರೆ ಅವುಗಳ ವಿಡಿಯೋ ಸಮೇತ, ಅಂದ್ರೆ ದಾಖಲೆ ಸಮೇತವಾಗಿಯೂ ಕೂಡ ಇವತ್ತು ಮುಖ್ಯ ಚುನಾವಣಾ ಆಯುಕ್ತರಿಗೂ ಕೂಡ ದೂರನ್ನ ಕೊಡ್ಲಿಕ್ಕೂ ಕೂಡ ಮೈತ್ರಿ ನಾಯಕರು ಕೂಡ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಯಾವೆಲ್ಲ ಲೋಪದೋಷಗಳಾಗಿದ್ದಾವೆ ತಾವು ಖುದ್ದಾಗಿ ಕೂಡ ಇದನ್ನ ಪರಿಶೀಲನೆ ನಡೆಸಬೇಕು ಅನ್ನುವಂಥದ್ದು, ಮತ್ತೆ ಬೇರೆ ರಾಜ್ಯದ ಅಧಿಕಾರಿಗಳನ್ನು ಕೂಡ ಇದಕ್ಕೆ ನೇಮಿಸಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ನೇಮಕವಾಗಿರ್ತಕ್ಕಂಥ ಬಿಎಲ್ಗಳು ಏನಿದಾವೆ ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ಒತ್ತಡ ಕೂಡ ಹೇರಲಾಗ್ತಾ ಇದೆ. ರಾಜ್ಯ ಸರ್ಕಾರ ಒತ್ತಡ ಹೇರುವ ಮುಖಾಂತರ ಅಕ್ರಮವಾಗಿರ್ತಕ್ಕಂಥ ಎಸ್ಆರ್ ಪ್ರಕ್ರಿಯೆ ನಡೆಸಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ನೀವು ಇದನ್ನ ಪರಿಶೀಲನೆ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಹಲವು ರೀತಿಯ ಒಂದು ಅವರ ಬಳಿ ಇರ್ತಕ್ಕಂಥ ದಾಖಲೆಗಳ ಸಮೇತವಾಗಿ ದೂರನ್ನ ಸಲ್ಲಿಸಲಿಕ್ಕೂ ಕೂಡ ಇವತ್ತು ಬಂದಿರತಕ್ಕಂಥದ್ದು. ದೀಪ, ಎಸ್ ಬಸವರಾಜ್, ಗಮನಿಸಿದಾಗ ಈಗ ನೀವು ಹೇಳ್ತಾ ಇದ್ರಿ ಮಸೀದಿಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡೋದು ಅದು ತಪ್ಪು, ಮತ್ತೊಂದು ಕಡೆಯಲ್ಲಿ ಬಿಎಲ್ಒಗಳನ್ನ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ. ಈಗ ಸಾಕ್ಷಿಗಳನ್ನ ಕೂಡ ಬಿಜೆಪಿ ನಾಯಕರು ಒದಗಿಸಿದ್ದಾರೆ. ಸೊ ಈಗ ಮುಂದೆ ಚುನಾವಣಾ ಆಯೋಗ ಏನಾದರೂ ತನಿಖೆ ಮಾಡೋದಕ್ಕೆ ಮುಂದಾಗತ್ತಾ, ಹೆಂಗೆ?
ಖಂಡಿತ ದೀಪ, ಏನು ಕೆಲವೊಂದಿಷ್ಟು ದಾಖಲೆಗಳ ಸಮೇತವಾಗಿಯೂ ಕೂಡ ಮೈತ್ರಿ ನಾಯಕರು ಇದೀಗ ಮುಖ್ಯ ಚುನಾವಣಾ ಆಯುಕ್ತರಿಗೆ ಕೂಡ ದೂರು ಕೊಡ್ಲಿಕ್ಕೆ ಬಂದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ SIR ಪ್ರಕ್ರಿಯೆ ಯಾವ ರೀತಿ ನಡಿಬೇಕಾಗಿತ್ತು ಅನ್ನುವಂತಹ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಇದಾವೆ. ಆ ಒಂದು ಗೈಡ್ಲೈನ್ಸ್ ಪ್ರಕಾರವಾಗಿ ನಡೀತಾ ಇದೆ ಇಲ್ಲೋ ಅನ್ನುವಂಥದ್ದು ಇಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. ಮತ್ತೆ ಈಗೇನು ಇವರು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಕಡೆಗಳಲ್ಲಿ ಮಸೀದಿಗಳಲ್ಲಿ ಮತ್ತೆ ಕೆಲವೊಂದಿಷ್ಟು ಒಂದು ದೇವಸ್ಥಾನಗಳಲ್ಲಿ ಮತ್ತೆ ಕೆಲವು ನಿಗದಿತ ಸ್ಥಳಗಳಲ್ಲಿ ಏನ್ ಬಂದು SIR ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ, ಅದರಲ್ಲಿ ಲೋಪದೋಷಗಳಾಗ್ತಾ ಇದೆ, ಅಲ್ಲಿ BLOಗಳ ಎಡವಟ್ಟ ಅಥವಾ ಯಾವ ರೀತಿಯಾಗಿ ಲೋಪದೋಷ ಆಗ್ತಾ ಇದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಈಗ ಇವರು ಕೆಲವೊಂದಿಷ್ಟು ವಿಡಿಯೋಗಳನ್ನ ದಾಖಲೆಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಅವುಗಳನ್ನು ಕೂಡ ಚುನಾವಣಾ ಅಧಿಕಾರಿಗಳು ಕೂಡ ಅದನ್ನ ಪರಿಶೀಲನೆ ನಡೆಸಿ ಮುಂದೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚುನಾವಣಾ ಅಧಿಕಾರಿಗಳು ಕೂಡ ಇದನ್ನ ಚಿಂತನೆ ನಡೆಸಬೇಕಾಗುತ್ತೆ. ಯಾಕಂತಂದ್ರೆ ಈ ಹಿಂದೆ ಕೂಡ ಪಶ್ಚಿಮ ಬಂಗಾಳದಲ್ಲಿ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಹಲವು ರಾಜ್ಯಗಳಲ್ಲಿ ಈ SIR ಪ್ರಕ್ರಿಯೆ ನಡೆಸಿದಂತ ಸಂದರ್ಭದಲ್ಲಿ ಯಾವುದೇ ರೀತಿ ಈ ರೀತಿಯಾಗಿ ಲೋಪದೋಷಗಳು ಬಂದಿಲ್ಲ. ಕೆಲವೊಂದಿಷ್ಟು ಆರೋಪಗಳು ಬಂದಿದ್ದಾವೆ, ಆದ್ರೆ ಇಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೂಡ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅನ್ನುವಂಥದ್ದು. ಹಾಗಾಗಿ ಇದ್ರ ಬಗ್ಗೆ ಚುನಾವಣಾ ಆಯೋಗ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಲೋಪದೋಷ ಆದಂತ ಸಂದರ್ಭದಲ್ಲಿ ಈಗ ಅಕ್ರಮ ವಲಸಿಗರನ್ನು ಕೂಡ ಮತದಾರ ಪಟ್ಟಿಯಿಂದ ತೆಗೆದುಹಾಕುವಂತ ನಿಟ್ಟಿನಲ್ಲಿ ಈ ಒಂದು SIR ಪ್ರಕ್ರಿಯೆ ಇರುವಂತದ್ದು. ಆದ್ರೆ ಇದರಲ್ಲಿ ಕೂಡ ಲೋಪದೋಷ ಆದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಈ SIR ಪ್ರಕ್ರಿಯೆ ನಡೆಸಲಾಗುತ್ತೆ ಅನ್ನುವಂಥದ್ದು ಚುನಾವಣಾ ಆಯೋಗದ ಮೇಲೂ ಕೆಲವೊಂದಿಷ್ಟು ಸಂಶಯಗಳು ಕೂಡ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಅದನ್ನು ಗಂಭೀರವಾಗಿ ಕೂಡ ಚುನಾವಣಾ ಆಯೋಗ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ದೀಪಾ, ಎಸ್ ಬಸವರಾಜ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.